Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ಮೊಬೈಲ್ ಟೆಕ್ನಿಕ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಇವತ್ತು ನಾನು ಜಿ ಶೋದ ಪಾರ್ಟ್ 11 ಕ್ಲಾಸ್ ಮಾಡೋಕ್ಕೆ ಬಂದಿದ್ದೀನಿ. ಪಾರ್ಟ್ 11 ಅಂತಲೂ ಅಂದ್ಕೋಬೋದು, ಜಿ ಶೋ ಕ್ಲಾಸ್ 11 ಅಂತಲೂ ತಿಳ್ಕೊಬೋದು. ಜಿ ಶೋ ಕ್ಲಾಸ್ 11ಅಲ್ಲಿ ನಾನು ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ನಾನೀಗ ಜಿ ಶೋ ಓಪನ್ ಮಾಡ್ತೀನಿ. ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಜಿ ಶೋ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಹೇಳೋವಂಥದ್ದು ಏನಿಲ್ಲ. ಫ್ಯೂಚರ್ ಬಗ್ಗೆ ತೋರಿಸ್ತಾ ಹೋಗಬೇಕು. ತುಂಬಾ ಯೂಸ್ಫುಲ್ ಆಗಿರೋಂಥ ಅಪ್ಲಿಕೇಶನ್ ಟಾಕ್ ಬ್ಯಾಕಲ್ಲಿ ಜಿ ಶೋ ಓಪನ್ ಮಾಡ್ತೀನಿ. ಅಂದಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್, ಶೇರ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ನಾನು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡ್ತೀನಿ. ರೀಡಿಂಗ್ ಸೆಟ್ಟಿಂಗಲ್ಲಿ ಈ ಆಪ್ಷನ್ ಬಗ್ಗೆ ನಾನು ಟ್ಯುಟೋರಿಯಲ್ ಮಾಡ್ಕೊಡಕ್ಕೆ ಬರ್ತಾಯಿದ್ದೀನಿ ಇವತ್ತು. ಯಾವ್ದು ಆಪ್ಷನ್ ಅಂದರೆ ಡೈನಾಮಿಕ್ ಅಲರ್ಟ್ ರೀಡಿಂಗ್ ಸೆಟ್ಟಿಂಗ್. ಓಪನ್ ಮಾಡ್ತೀನಿ, ಏನೇನಿದೆ ಅಂತ ನೋಡೋಣ. Dynamic alert reading. Dynamic read usage hints on check controls, whether various useful hints related to the currently focused item are read or not. ರೀಡ್ ಯೂಸೇಜ್ ಹಿಂಟ್ಸ್ ಈ ಆಪ್ಷನ್ ಚೆಕ್ ಮಾಡಿದ್ರೆ ಡಬಲ್ ಟ್ಯಾಪ್ ಏನಾದರೂ ನೀವು, ನಾನಿದು ಆಪ್ಷನ್ ಮೇಲೆ ಚೆಕ್ ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ಚೆಕ್ ಮಾಡಿದ್ದೀನಿ. ಹೋಮ್ ಬರ್ತೀನಿ, ನೋಡೋಣ. ಈಗ ಬ್ಯಾಕ್ ಮೇಲೆ ಟಚ್ ಮಾಡ್ತೀನಿ. ನೋಡಿ, ಬ್ಯಾಕ್ ಡಬಲ್ ಟ್ಯಾಪ್ ಟು ಆಕ್ಟಿವೇಟ್, ಡಬಲ್ ಟ್ಯಾಪ್ ಟು ಹೋಲ್ಡ್, ಲಾಂಗ್ ಪ್ರೆಸ್. ಈ ಟಾಕ್ ಬ್ಯಾಕಲ್ಲೂ ಇದೆ ಈ ಆಪ್ಷನು. ನೋಡಿ, ವಾಟ್ಸಪ್ ಟಚ್ ಮಾಡ್ತೀನಿ. ನೋಡಿ, ಆ ಥರ ಹೇಳ್ತಾ ಇದೆ. ಮತ್ತೆ ಸೆಟ್ಟಿಂಗ್ ಒಳಗಡೆ ಹೋಗ್ತೀನಿ. Screen reader setting. Dynamic alert read relationship with read usage. Dynamic read usage hints check controls, whether various useful hints related to the currently focused item are read or not. Double tap to activate. ಈ ಆಪ್ಷನ್ ಚೆಕ್ ಮಾಡಿಕೊಂಡ್ರೆ ಡಬಲ್ ಟ್ಯಾಪ್ ಟು ಆಕ್ಟಿವೇಟ್ ಅಂತ ಹೇಳುತ್ತೆ. ಇದನ್ನು ಅನ್ಚೆಕ್ ಮಾಡ್ತೀನಿ, ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. Unchecked. Read relationship between elements in the node browsing mode. Unchecked controls whether the relationship data between elements is read in the node browsing mode. The information read consists of number of child elements the current node has, plus some additional node-specific information. Read relationship between dynamic alert reading settings. Friends, read relationship between elements in the node browsing mode. Unchecked controls whether the relationship data between elements is read the whole window upon window change. Friends, read relationship node browsing. ಇದೇನಂದರೆ ಕ್ಯಾರೆಕ್ಟ್ರು ಬೈ ಕ್ಯಾರೆಕ್ಟ್ರು ಬ್ರೌಸಿಂಗ್ ಮೋಡು ಮತ್ತು ನೋಡ್ ಬ್ರೌಸಿಂಗ್ ಮೋಡ್. ಜಿ ಶೋ ಒಳಗಡೆ ಎರಡು ಬ್ರೌಸಿಂಗ್ ಮೋಡ್ಗಳು ಬರ್ತವೆ, ಕ್ಯಾರೆಕ್ಟ್ರು ಬೈ ಕ್ಯಾರೆಕ್ಟ್ರು ಮತ್ತು ನೋಟ್ ಬ್ರೌಸಿಂಗ್ ಮೋಡ್ ಅಂತ. ಇದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ ಇದು. ಆಪ್ಷನ್ ಏನಂದರೆ, ನೀವು ಏನಾದರೂ ಬ್ರೌಸಿಂಗ್ ಮಾಡ್ತಿರುವಾಗ, ನೋಟ್ ಬ್ರೌಸಿಂಗ್ ಅಂತ ಇದೆ ಜಿ ಶೋ ಒಳಗಡೆ, ಆ ನೋಟ್ ಬ್ರೌಸಿಂಗ್ ಮಾಡ್ತಿರುವಾಗ ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ವಸ್ತುಗಳು, ಉದಾಹರಣೆಗೆ ಫೋನ್ ಅಥವಾ ಯಾವ್ದಾದ್ರು ಲಿಂಕ್, ಎರಡೂ ಆಪ್ಷನ್ಗಳು ಒಂದೇ ಲೈನಲ್ಲಿ ಕಾಣಬೇಕು. ಆ ಥರ ಆಗಬೇಕಾದ್ರೆ ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಗ್ರೂಪಲ್ಲೂ ಮೆಸೇಜ್ ಹಾಕಿ. Read relationship. Read volume when changing. Check controls whether the new volume is being read automatically when the volume is changed. ಈ ಆಪ್ಷನ್ ಬಗ್ಗೆ ಏನಿಲ್ಲ. ಈ ಆಪ್ಷನ್ನು ಅನ್ಚೆಕ್ ಮಾಡ್ತೀನಿ. ಚೆಕ್ ಆಗಿದೆ ನನ್ನ ಹತ್ರ. ಫಸ್ಟು ಅನ್ಚೆಕ್ ಮಾಡಿ ವಾಲ್ಯೂಮ್ ಅಪ್ ಡೌನ್ ಪ್ರೆಸ್ ಮಾಡ್ತೀನಿ. ನೋಡಿ, ಆಮೇಲೆ ಈ ಆಪ್ಷನ್ ಚೆಕ್ ಮಾಡ್ತೀನಿ ನಾನು ಇವಾಗ. ಈಗ ಇದು ಹೇಳ್ತಾ ಹೋಗುತ್ತೆ. Music volume 46, 40, 46, 53,
ಫ್ರೆಂಡ್ಸ್, ಈ ನಿಮಗೆ ವಾಲ್ಯೂಮ್ ಅಪ್ ಡೌನ್ ಮಾಡಿ ಮ್ಯೂಸಿಕ್ ವಾಲ್ಯೂಮ್ ಅಥವಾ ಅಕ್ಸೆಸಿಬಿಲಿಟಿ ವಾಲ್ಯೂಮ್ ಪರ್ಸೆಂಟ್ ರೇಟ್ ಹೇಳಬೇಕಂದ್ರೆ Read volume when changing check controls. ಈ Whether the ಆಪ್ಷನ್ new ಚೆಕ್ volume is being ಆಗಿರಬೇಕಾಗತ್ತೆ. read automatically when the volume is changed. Read the whole window upon window change unchecked. Key echo unchecked. Dynamic key echo unchecked. ಫ್ರೆಂಡ್ಸ್, ಈ ಲಾಸ್ಟ್ ಆಪ್ಷನ್ನು ಚೈನೀಸ್ ಟ್ಯಾಬ್ ಆಗಿರುತ್ತೆ. ಈ ಆಪ್ಷನ್ ಯಾವುದಕ್ಕೂ ಯೂಸ್ ಇಲ್ಲ ಅನ್ಕೋತೀನಿ. ಚೆಕ್ ಮಾಡಿದ್ರು ಏನೂ ತೋರಿಸ್ತಾ ಇಲ್ಲ. Read the whole window upon window change unchecked. ಈ ಆಪ್ಷನ್ ಏನಕ್ಕೆ ಬರುತ್ತೆ ಅಂದರೆ, Read the whole window upon window change unchecked. ಈ ಆಪ್ಷನ್ ಚೆಕ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಸ್ವೈಪ್ ಡೌನ್ Read ರೈಟ್. the whole window upon window change unchecked. Key echo. Read the whole window upon window change unchecked. ಈ ಆಪ್ಷನ್ ಚೆಕ್ ಆಗಿದೆ ನನ್ನ ಹತ್ರ, ಅಥವಾ ಅನ್ಚೆಕ್ ಆಗಿದೆ, ಸಾರಿ. ಅದಕ್ಕಿಂತ ಮುಂಚೆ ನಾನು ಸ್ವೈಪ್ ಡೌನ್ ರೈಟ್ ಮಾಡ್ತೀನಿ. Screen reader settings. ಸ್ಕ್ರೀನ್ ರೀಡರ್ Extension. Granular. List browsing. ಇಷ್ಟೆಲ್ಲ ಆಪ್ಷನ್ನು ತೋರಿಸ್ತಾ ಇದೆ. Screen reader. Main menu. ನಾವು ಸ್ವೈಪ್ ಡೌನ್ ರೈಟ್ ಮಾಡಿದಾಗ ಬರೀ ಮೇನ್ ಮೆನ್ಯೂ ಅಂತ ಹೇಳ್ತಿತ್ತು. ಆ ಆಪ್ಷನ್ ಚೆಕ್ ಮಾಡಿ ತೋರಿಸ್ತೀನಿ ಇವಾಗ. Dynamic alert. Key echo. Dynamic key. Read the whole. Checked. ಈಗ ಸ್ವೈಪ್ ಡೌನ್ ರೈಟ್ ಮೆನ್ಯೂ ಮತ್ತೆ ತಗೋತೀನಿ. Main menu. Edit the pronunciation of the currently focused element. Cancel more. ನೋಡಿ ಫ್ರೆಂಡ್ಸ್, ಆ ಆಪ್ಷನ್ ಚೆಕ್ ಆಗಿದ್ರೆ ಇಷ್ಟೆಲ್ಲ ಆಪ್ಷನ್ ಹೇಳುತ್ತೆ. More. Cancel. Edit the suspend. Edit the pronunciation of the currently focused element. Suspend speech feedback and voice assistant. ಇಷ್ಟೆಲ್ಲ ಆಪ್ಷನ್ ಹೇಳುತ್ತೆ. ಅದು ಅನ್ಚೆಕ್ ಆಗಿದ್ರೆ Dynamic alert reading. Key echo and read the unchecked. ಅನ್ಚೆಕ್ ಮಾಡಿದ್ದೀನಿ, ಮತ್ತೆ ಸ್ವೈಪ್ ಡೌನ್ ರೈಟ್ ಮಾಡ್ತೀನಿ. Main menu. ಅಷ್ಟೇ ಹೇಳ್ತಾ ಇದೆ. ಈ ಆಪ್ಷನ್ ಬೇಕಾದರೆ ನೀವು ಚೆಕ್ ಮಾಡಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಟ್ಯುಟೋರಿಯಲ್ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.